ನಮಸ್ತೆ ಎಲ್ಲರಿಗೂ. ನಾವು ಇವತ್ತಿನ ವಿಶೇಷ ಕಾರ್ಯಕ್ರಮ ಏನು ಅಂದರೆ ನಮ್ಮ ನೋಟಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ವೇಕೆನ್ಸೀಸ್ ಪೆಂಡಿಂಗ್ ಇದ್ದಾವೆ ಹಲವಾರು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ 2,86,000 ಪೋಸ್ಟ್ಗಳು ವೇಕೆನ್ಸಿ ಇದ್ದಾವೆ. ನಾವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ನಮ್ಮ ಹೊಸ ನೋಟಿಫಿಕೇಶನ್ ಅಂತಕ್ಕಂಥದ್ದು ಯಾವಾಗ ಬಂತಪ್ಪ ಅಂತಂದರೆ 2-3 ವರ್ಷಗಳ ಹಿಂದೆ. ಬಟ್ ಇವಾಗ ಹೊಸ ವಿಚಾರ ಅಂದರೆ ಮೇಜರ್ ಆಗಿ ನಿನ್ನೆ ಕ್ಯಾಬಿನೆಟ್ ಸಮಾವೇಶದಲ್ಲಿ ಒಂದು ಹೊಸ ಸುದ್ದಿಯನ್ನು ಕೊಟ್ಟಿದ್ದಾರೆ ನಮ್ಮ ಆಸ್ಪಿರೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ. ಆ ಒಂದು ನ್ಯೂಸ್ ಏನಪ್ಪ, ಗುಡ್ ನ್ಯೂಸ್ ಅಂತಂದರೆ ಬಂಪರ್ ಆಫರ್ ಅಂತ ಕರಿತೀವಿ. ಆ ಒಂದು ಬಂಪರ್ ಆಫರ್ ಏನಂತಂದರೆ ಮೇಜರ್ ಆಗಿ ಇದು ನಾವು ನೆಕ್ಸ್ಟ್ ಒಂದು ತಿಂಗಳಲ್ಲಿ ನಮ್ಮ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂಗೆ ಅದೇ ರೀತಿ ನಮ್ಮ ಪಾಟೀಲ್ರು, ಅದೇ ರೀತಿ ನಮ್ಮ ಮಿನಿಸ್ಟರ್ ಆಗಿರ್ತಕ್ಕಂಥ ಪಾಟೀಲ್ರು ಆಗಿರ್ಬೋದು, ಅದೇ ರೀತಿ ನಮ್ಮ CM ಸಿದ್ದರಾಮಯ್ಯ ಆಗಿರ್ಬೋದು, ಮೇಜರ್ ಆಗಿ ದೇ ಹ್ಯಾವ್ ಗಿವನ್ ಅ ಗುಡ್ ನ್ಯೂಸ್. ಏನಪ್ಪ ಗುಡ್ ನ್ಯೂಸ್ ಅಂದರೆ ನೆಕ್ಸ್ಟ್ ಒಂದು ತಿಂಗಳಲ್ಲಿ ಎಷ್ಟು ವೇಕೆನ್ಸಿಗಳನ್ನು ಭರ್ತಿ ಮಾಡ್ತೀವಿ ಅಂದರೆ 56,432 ವೇಕೆನ್ಸಿಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ HKಗೆ ಸಂಬಂಧಪಟ್ಟಂಗೆ ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದರೆ 32,132 ಪೋಸ್ಟು. ಈ ಒಂದು ಮೇಜರ್ ಆಗಿ ವಿಡಿಯೋಲಿ ಕಂಪ್ಲೀಟ್ ಆಗಿ ಯಾವ್ಯಾವ ಮೇಜರ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ವೇಕೆನ್ಸಿ ಇದಾವೆ, SDA ಎಷ್ಟು, FDA ಎಷ್ಟು, PC ಎಷ್ಟು, PSI ಎಷ್ಟು, ಎಲ್ಲದ್ರ ಬಗ್ಗೆ A to Z ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಓಕೆ ಅಲ್ವಾ? ನಾವೊಂದು 56,432 ವೇಕೆನ್ಸಿಗಳಲ್ಲಿ HKಗೆ ಸಂಬಂಧಪಟ್ಟಂಗೆ 32,132 KKಗೆ ಸಂಬಂಧಪಟ್ಟಂಗೆ ನೋಟಿಫಿಕೇಶನ್ಸ್ ಕರೀತಾರೆ ವಿತಿನ್ 1 ಮಂತ್. ಆ್ಯಂಡ್ ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನಾನ್ HKಗೆ ಸಂಬಂಧಪಟ್ಟಂಗೆ 24,000 ವೇಕೆನ್ಸಿಗಳಿದ್ದಾವೆ ಬಾಸ್. ನಾವು ಇದೆಲ್ಲ ಆಗಿರ್ತಕ್ಕಂಥದ್ದು ಯಾರಿಂದ ಅಂತಂದರೆ ನಿಮ್ಮಿಂದ. ಸರ್ ನಿಮ್ಮಿಂದ ಅಂದರೆ ಯಾರು ಅಂತಂದರೆ ಧಾರವಾಡದಲ್ಲಿ ರೀಸೆಂಟಾಗಿ ನಡೆದಿರ್ತಕ್ಕಂಥ ಪ್ರೊಟೆಸ್ಟಿಂದ ನಮ್ಮ ಸರ್ಕಾರಕ್ಕೆ ಮುಟ್ಟಿದೆ. ಆ ಒಂದು ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರ ಏನಪ್ಪ ಅಂತಂದರೆ ಈ ಒಂದು ವೇಕೆನ್ಸಿಗಳನ್ನು ಹಂತವಾಗಿ ನಾವು ಒಂದು ವೇಕೆನ್ಸಿಯನ್ನು ಫಿಲ್ ಮಾಡ್ತಾ ಬರ್ತಿರ್ತೀವಿ. ಆ ಒಂದು ವೇಕೆನ್ಸಿಗಳು ಯಾವ ರೀತಿ ಫಿಲ್ ಆಗುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಲ್ ಸಿ ಆಲ್ ದ ಥಿಂಗ್ಸ್ ಒನ್ ಬೈ ಒನ್. ನೋ ದ ಕ್ವೆಶ್ಚನ್ ಇಸ್, ಸರ್ ನೋಟಿಫಿಕೇಶನ್, ಹಳೆ ನೋಟಿಫಿಕೇಶನ್ಸ್ ಯಾವಾಗ ಆಗಿತ್ತು? ನೋಟಿಫಿಕೇಶನ್ ಅಂತಕ್ಕಂಥ ಯಾವಾಗ ಆಗಿತ್ತಪ್ಪ ಅಂತಂದರೆ ಲಾಸ್ಟ್ ನೋಟಿಫಿಕೇಶನ್ ಅಂತಕ್ಕಂಥದ್ದು 2024ಕ್ಕಿಂತ ಮುಂಚೆ ಆಗಿತ್ತು. ನಾವು 2024 ಆದಮೇಲೆ ಸರ್ ಕಾರಣ ಏನು, ಈ ಗ್ಯಾಪ್ ಆಗೋದಕ್ಕೆ ಕಾರಣ ಏನು ಅಂತಂದರೆ ಮೇಜರ್ 2 ಕಾರಣಗಳು. ಒಂದು ಕಾರಣ ಏನು ಅಂತಂದರೆ ರಿಸರ್ವೇಷನ್ ಅಂತಕ್ಕಂಥದ್ದು ಆರ್ಡಿನೆನ್ಸ್ ಮೂಲಕ ಎಷ್ಟು % ಇನ್ಕ್ರೀಸ್ ಮಾಡಿದ್ರು? 50ರಿಂದ 56% ಇನ್ಕ್ರೀಸ್ ಮಾಡಿದ್ರು. ಹೆಂಗೆ ಅಂತಂದರೆ ಮೇಜರಾಗಿ SC ST ಮೀಸಲಾತಿಯನ್ನು ಇನ್ಕ್ರೀಸ್ ಮಾಡಿದ್ರು. ಎರಡನೇದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಇಂಟರ್ನಲ್ ರಿಸರ್ವೇಷನ್ ಅಂತ ಕರಿತೀವಿ. ಇಂಟರ್ನಲ್ ರಿಸರ್ವೇಷನ್ ನಾಗಮೋಹನ್ ದಾಸ್ ಕಮಿಟಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಆ್ಯಂಡ್ ಆ ಒಂದು ಕಮಿಷನ್ ರಿಪೋರ್ಟ್ ಕೊಡ್ತಕ್ಕಂಥದ್ದೇ 1 ವರ್ಷಗಳ ಕಾಲಾವಕಾಶ ಬೇಕಾಗಿತ್ತು. ನಾವು ಈ ಒಂದರಿಂದ ಮೇಜರ್ ಡಿಲೇ ಆಗಿತ್ತು. ಇಂಟರ್ನಲ್ ರಿಸರ್ವೇಷನ್ ಅಂತ ಕರಿತೀವಿ. ಇಂಟರ್ನಲ್ ರಿಸರ್ವೇಷನ್ ಹೆಡೆಡ್ ಬೈ ನಾಗಮೋಹನ್ ದಾಸ್ ಕಮಿಷನ್ ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ SCಗೆ ಸಂಬಂಧಪಟ್ಟಂಗೆ ಅಗೇನ್ ಡಿಲೇ ಆಯಿತು. ನಾವು ಎಲ್ಲ ಕಾರಣಗಳಿಂದ 2-3 ವರ್ಷಗಳ ಕಾಲ ಯಾವುದೇ ನೋಟಿಫಿಕೇಶನ್ ಇರಲಿಲ್ಲ ಬಾಸ್ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಈಗ ಅಂದರೆ ನಿನ್ನೆ ನಮ್ಮ ಕ್ಯಾಬಿನೆಟ್ನವರು ಒಂದು ಭರ್ಜರಿ ಸುದ್ದಿಯನ್ನು ನಮ್ಮ ಆಸ್ಪಿರೆಂಟ್ಸ್ ಕೊಟ್ಟಿದ್ದಾರೆ. ಇಷ್ಟು ವರ್ಷಗಳ ಕಾಲ ಮೇಜರ್ ಆಗಿ ಡಿಲೇ ಆಗ್ತಾ ಇರ್ತಕ್ಕಂಥ ಸರ್ಕಾರ ಒಂದು ಹೊಸ ಸುದ್ದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವ ಹೊಸ ಸುದ್ದಿನಪ್ಪ ಅಂತಂದರೆ, ಮೊದಲನೇ ಹೊಸ ಸುದ್ದಿ ಏನು ಅಂತಂದರೆ 50%ಗೆ ಮೀಸಲಾತಿಯನ್ನು ಇಟ್ಕೊಂಡು ನಮ್ಮ ನೋಟಿಫಿಕೇಶನ್ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಮೊದಲನೇದು. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಇಂಟರ್ನಲ್ ರಿಸರ್ವೇಷನ್ ಅನ್ನು ಕೂಡ ಆಧಾರದಲ್ಲಿ ಇಟ್ಕೊಂಡು ವಿ ವಿಲ್ ಬಿ ಗೋಯಿಂಗ್ ಫಾರ್ ನೋಟಿಫಿಕೇಶನ್. ಎಷ್ಟಪ್ಪ ಅಂತಂದ್ರೆ 50%. ಈ 50% ಇರೋದ್ರಿಂದ ನಮ್ಮ ಮೇಜರ್ ಯಾವುದಪ್ಪ ಅಂತಂದ್ರೆ ಇಂದಿರಾ ಸಾವನಿ ಜಜ್ಮೆಂಟ್ ಅನ್ನು ಕೂಡ ಲಕ್ಷ್ಮಣ ರೇಖೆಯನ್ನು ಕ್ರಾಸ್ ಮಾಡ್ದಂಗೆ ನಾವು ನೋಟಿಫಿಕೇಶನ್ ಹೊರಡಿಸ್ತೀವಿ. ಅದೇ ರೀತಿ ಇರ್ತಕ್ಕಂಥ ಭರ್ತಿಗಳನ್ನು ಕೂಡ ಫಿಲ್ ಮಾಡ್ತೀವಿ ಹಂತದಲ್ಲೇ ಎಲೆಕ್ಷನ್ಗಿಂತ ಮುಂಚೆ ಅನ್ನೋದು ನಮ್ಮ CMನವರು ಕ್ಯಾಬಿನೆಟ್ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಇಂಟರ್ನಲ್ ರಿಸರ್ವೇಷನ್ ಅಥವಾ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಗವರ್ನರ್ ಏನಪ್ಪ ಮಾಡಿದ್ರು ಅಂದ್ರೆ ಬಿಲ್ ಅನ್ನ ವಾಪಸ್ ಕಳಿಸಿದ್ರು, ರಿಜೆಕ್ಟ್ ಮಾಡಿದ್ರು. ಬಟ್ ಆದ್ರೆ ಇವಾಗ ಗವರ್ನರ್ ಕೂಡ ಅಕ್ಸೆಪ್ಟ್ ಮಾಡಿದ್ರು. ಯಾಕಪ್ಪ ಅಂತಂದ್ರೆ 50% ಅನ್ನು ಯಾವುದೇ ಕಾರಣಕ್ಕೂ ಮೀರ್ತಿಲ್ಲ. ಮೇಜರ್ ಆಗಿ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ವೇಕೆನ್ಸಿ ಇದಾವೆ ವಿತ್ ಡೀಟೇಲ್ಡ್ ಇನ್ಫಾರ್ಮೇಶನ್, ಒರಿಜಿನಲ್ ಇನ್ಫಾರ್ಮೇಶನ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದ ಮೂಲಕ ಸ್ಪಷ್ಟನೆ ಕೊಡ್ತೀನಿ. ನಾವು ಪಾಸಿಬಲ್ ನೋಟಿಫಿಕೇಶನ್ಸ್ ಯಾವ್ದು ಬರ್ತವೆ ಮೇಜರ್ 56,000ದಲ್ಲಿ ನಾವು ಯಾವ್ಯಾವ ಡಿಪಾರ್ಟ್ಮೆಂಟ್ ಎಷ್ಟೆಷ್ಟು ಖಾಲಿ ವೇಕೆನ್ಸಿ ಇದಾವೆ ಅದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾವು ಅದರಲ್ಲಿ ಮೇಜರ್ ಆಗಿ ನೋಡೋದಾದ್ರೆ ನಾವು KPSC ಕಂಡಕ್ಟ್ ಮಾಡ್ತಕ್ಕಂಥ ನೋಟಿಫಿಕೇಶನ್ಸ್ ಯಾವ್ಯಾವ ಬರ್ತವೆ, ಅದೇ ರೀತಿ KAಗೆ ಸಂಬಂಧಪಟ್ಟಂಗೆ ಯಾವ್ಯಾವ ನೋಟಿಫಿಕೇಶನ್ ಬರ್ತವೆ ಪಕ್ಕಾ ನಿಮ್ಗೆ ಗೊತ್ತಿರಲೇಬೇಕಾದ ವಿಚಾರಗಳು. ನಾವು
ಯಾವ್ಯಾವ್ದಪ್ಪ ಅಂದ್ರೆ KX ಸಂಬಂಧಪಟ್ಟಂಗೆ ಹಲವಾರು ಗ್ರೂಪ್ ಸಿ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆದ್ರೆ ಮೇಜರ್ ಆಗಿ ಎಷ್ಟು ಪೋಸ್ಟ್ ಇದಾವಪ್ಪ ಅಂತಂದ್ರೆ 1,000 ಪೋಸ್ಟ್ ಇದೆ. ಮೇಜರ್ ರಿಲೇಟೆಡ್ ಟು ಯಾವುದಕ್ಕೆ? BMRCL, ಮೇಜರ್ BMRCL ಗ್ರೂಪ್ ಸಿ ಆಗಿರ್ಬೋದು, ಗ್ರೂಪ್ ಸಿ ಎಲ್ಲದಕ್ಕೆ ಪೋಸ್ಟ್ ಸಂಬಂಧಪಟ್ಟಂಗೆ ಎಷ್ಟು ಪೋಸ್ಟ್ ಇದಾವಪ್ಪ ಅಂದ್ರೆ 1,000 ಪೋಸ್ಟ್ ಅಂತ ಕರಿತೀವಿ ನಾವು. ಇದು ಮೇಜರ್ ಆಗಿ KX ಸಂಬಂಧಪಟ್ಟಂಗೆ. ನಾವು ಅದೇ ರೀತಿ ನಮ್ಮ KPSC ಸಂಬಂಧಪಟ್ಟಂಗೆ ಕೂಡ ಹಲವಾರು ವೇಕೆನ್ಸಿ ಇದಾವೆ. ಯಾವ್ದಪ್ಪ ಹಲವಾರು ವೇಕೆನ್ಸಿ ಅಂದ್ರೆ FDA ಮತ್ತು SDA. ನಾವು FDA 1,000 ಪೋಸ್ಟ್ ಇದೆ, ಅದೇ ರೀತಿ SDA ಕೂಡ 1,000 ಪೋಸ್ಟ್ ಇದೆ. 1,000 FDA, 1,000 ಇಟ್ ಇಸ್ SDA ನ ಕರೀತಾರೆ. ಎರಡನೇದು ಪಂಚಾಯತ್ ಆಫೀಸರ್ ಗ್ರೇಡ್ 1, ಪಂಚಾಯತ್ ಸೆಕ್ರೆಟರಿ ಅಂತ ಕರಿತೀವಿ. ಗ್ರೇಡ್ 1 ಗೆ ಸಂಬಂಧಪಟ್ಟಂಗೆ ಎಷ್ಟು ಪೋಸ್ಟ್ಗಳು ವೇಕೆನ್ಸಿ ಇದೆಯಪ್ಪ ಅಂತಂದ್ರೆ 1,000ಕ್ಕಿಂತ ಪ್ಲಸ್ 1,000 ಪ್ಲಸ್ ನೋಟಿಫಿಕೇಶನ್ಸ್ ಇದಾವೆ. ನಾವು ಗ್ರೇಡ್ ಸಂಬಂಧಪಟ್ಟಂಗೆ ಯಾವ್ದಪ್ಪ ಅಂದ್ರೆ ಪಂಚಾಯತ್ ಸೆಕ್ರೆಟರಿ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ಇದೆಲ್ಲದಕ್ಕೆ ಮೂಲವಾಗಿ ನೀವು ಓದೋದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ನಾವು ವಿಲ್ ಸಿ ಆಲ್ ದ ಸೈನ್ಸ್ ಯಾವ್ದ್ರಲ್ಲಿ ವೇಕೆನ್ಸಿ ಇದಾವೆ. FDA ಗೆ ಸಂಬಂಧಪಟ್ಟಂಗೆ 1,000, SDA ಗೆ ಸಂಬಂಧಪಟ್ಟಂಗೆ 1,000, ಪಂಚಾಯತ್ ಸೆಕ್ರೆಟರಿ ಸಂಬಂಧಪಟ್ಟಂಗೆ ಅದೇ ರೀತಿ 1,000 ನೋಟಿಫಿಕೇಶನ್ ಕಾಲ್ ಫಾರ್ ಮಾಡೇ ವಿತ್ ಇನ್ ನೆಕ್ಸ್ಟ್ 1 ಮಂತ್ ಅಲ್ಲಿ. ವಿತ್ ಇನ್ ನೆಕ್ಸ್ಟ್ 1 ಮಂತ್ ಅಲ್ಲಿ ಪಕ್ಕಾ ಇರಲೇಬೇಕು ನೀವು ಇಲ್ಲಿ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ನಾವು ಕಾಲೇಜ್ ಲೆಕ್ಚರ್ಗೆ ಸಂಬಂಧಪಟ್ಟಂಗೆ, ಕಾಲೇಜ್ ಲೆಕ್ಚರರ್, ಡಿಪ್ಲೊಮಾಗೆ ಸಂಬಂಧಪಟ್ಟಂಗೆ, ಅದೇ ರೀತಿ ಗವರ್ಮೆಂಟ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ, ಅದೇ ರೀತಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, PU ಗೆ ಸಂಬಂಧಪಟ್ಟಂಗೆ ಹಲವಾರು ನೋಟಿಫಿಕೇಶನ್ಸ್ ಹೊರಡಿಸಿದ್ದಾರೆ. ಹಲವಾರು ನೋಟಿಫಿಕೇಶನ್ಸ್. ಅದರಲ್ಲಿ ಡಿಪ್ಲೊಮಾಗೆ ಸಂಬಂಧಪಟ್ಟಂಗೆ ಎಷ್ಟಿದೆಯಪ್ಪ ಅಂತಂದ್ರೆ 900 ಪ್ಲಸ್ ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ದ ಡಿಪ್ಲೊಮಾಗೆ ಸಂಬಂಧಪಟ್ಟಂಗೆ. ಎರಡನೇದು ಗವರ್ಮೆಂಟ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ನೋಡೋದಾದ್ರೆ, ಗವರ್ಮೆಂಟ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಮೇಜರ್ಲಿ 200ಕ್ಕಿಂತ ಮೇಲಾಗಿ 200 ಪ್ಲಸ್ ಅಂತ ಕರಿತೀವಿ. ಫಾಲೋಡ್ ಬೈ ದಿಸ್ ಮೇಜರ್ಲಿ ನಮಗೆ ಮೇಜರ್ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ PSI ಗೆ ಸಂಬಂಧಪಟ್ಟಂಗೆ. PSI ಎಷ್ಟು ನೋಟಿಫಿಕೇಶನ್ಸ್, ಎಷ್ಟು ವೇಕೆನ್ಸಿ ಇದೆಯಪ್ಪ ಅಂತಂದ್ರೆ 600ಕ್ಕಿಂತ ಜಾಸ್ತಿ PSI ಗೆ ಸಂಬಂಧಪಟ್ಟಂಗೆ ಕಾಲ್ ಫಾರ್ ಮಾಡ್ತಾರೆ. ಫಾಲೋಡ್ ಬೈ ದಿಸ್ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು PC ಎಷ್ಟಪ್ಪ ಅಂದ್ರೆ PC ಗೆ ಸಂಬಂಧಪಟ್ಟಂಗೆ 4,000ಕ್ಕಿಂತ ಜಾಸ್ತಿ ನೋಟಿಫಿಕೇಶನ್ಸ್ ಓಡಿಸ್ತಾರೆ ವಿತ್ ಇನ್ ದ ನೆಕ್ಸ್ಟ್ 1 ಮಂತ್ ಅಲ್ಲಿ. ಅದೇ ರೀತಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ESI ಅಂತ ಕರಿತೀವಿ, 100ಕ್ಕಿಂತ ಜಾಸ್ತಿ 100 ಪ್ಲಸ್ ಕರೀತಾರೆ. ಸಬ್ ರಿಜಿಸ್ಟರ್ ಅಂತಕ್ಕಂಥ 35 ಇದೆ, ಸಬ್ ರಿಜಿಸ್ಟರ್ 35 ಇದೆ. ಅದೇ ರೀತಿ KS ಮೇಜರ್ ಆಗಿ ಮಿನಿಮಮ್ ಅಂತ 400 ಪ್ಲಸ್ ಇದ್ದೇ ಇರುತ್ತೆ. KS ಅಂದ್ರೆ ಪ್ರತಿ ವರ್ಷ ಇಟ್ ಇಸ್ ಮೇಜರ್ ಆಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಟ್ ಇಸ್ ನೀವು ನೋಡೋದಾದ್ರೆ 400 ಅಂತೂ ಮಿನಿಮಮ್ ಬೇಸಿಕ್ ಇದ್ದೇ ಇರುತ್ತೆ. ಮೇಜರ್ ವಿತ್ ರೆಸ್ಪೆಕ್ಟ್ ಟು KS. ಹಿಸ್ಟ್ರಿ ನೋಡೋದಾದ್ರೆ ಮೇಜರ್ ನಮ್ಮ CM ಸಿದ್ದರಾಮಯ್ಯ ಅವರು ಇರಬೇಕಾದ್ರೆ ಮಿನಿಮಮ್ 400 ಅಂತೂ ನೋಟಿಫಿಕೇಶನ್ ಕಾಲ್ ಫಾರ್ ಮಾಡ್ತಾರೆ. ಇಷ್ಟು ಗೊತ್ತಿರಲೇಬೇಕಾದ ವಿಚಾರಗಳು. ನಾವು ರಿಲೇಟೆಡ್ ಟು KS, ಸಬ್ ರಿಜಿಸ್ಟರ್ಗೆ 35, ESI ಎಕ್ಸೈಸ್ ಸಂಬಂಧಪಟ್ಟಂಗೆ, PC ಗೆ ಸಂಬಂಧಪಟ್ಟಂಗೆ ಒಂದು 4,000 ಪ್ಲಸ್ ಇದೆ. ಇಟ್ ಇಸ್ ದ PSI ಗೆ ಸಂಬಂಧಪಟ್ಟಂಗೆ ಕೂಡ ಹಲವಾರು ನೋಟಿಫಿಕೇಶನ್ ಕಾಲ್ ಫಾರ್ ಮಾಡ್ತಿದ್ದಾರೆ. ಬಟ್ ನಿಮ್ಮ ಒಂದು ತಯಾರಿ ಏನಿರಬೇಕು ಅಂದ್ರೆ ಕಂಟಿನ್ಯೂಸ್ ತಯಾರಿ ಇರಬೇಕು. ನಾವು ನೋಡೋಣ ಇದ್ರ ಜೊತೆಗೆ ಯಾವ್ಯಾವ ಒಂದು ಪೋಸ್ಟ್ಗಳಲ್ಲಿ ಇನ್ನೂ ವೇಕೆನ್ಸಿ ಇದಾವೆ ಅಂತ. ಅದರ ಜೊತೆಗೆ ಲೇಬರ್ ಇನ್ಸ್ಪೆಕ್ಟರ್ ಪೋಸ್ಟ್ ಸಂಬಂಧಪಟ್ಟಂಗೆ ಲೇಬರ್ ಇನ್ಸ್ಪೆಕ್ಟರ್ ಅಂತ ಕರಿತೀವಿ, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು. ಗ್ರೂಪ್ ಬಿ ಸಂಬಂಧಪಟ್ಟಂಗೆ ರೀಸೆಂಟ್ ಗ್ರೂಪ್ ಬಿ ಬ್ಯಾಕ್ವರ್ಡ್ ಅಂತೂ ರೀಸೆಂಟ್ ಕನೆಕ್ಟ್ ಮಾಡಿದ್ರು. ಬಟ್ ಬಿಟ್ಟಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಮೈನಾರಿಟಿ ವೆಲ್ಫೇರ್ ಇದೆ. ಅದೇ ರೀತಿ ಅಸಿಸ್ಟೆಂಟ್ ಡೈರೆಕ್ಟರ್ ಡಿಸ್ಟ್ರಿಕ್ಟ್ ಮೈನಾರಿಟಿ ವೆಲ್ಫೇರ್ ಅಂತ ಕರಿತೀವಿ, ಡಿಸ್ಟ್ರಿಕ್ಟ್ ಮೈನಾರಿಟಿ ವೆಲ್ಫೇರ್. ಇದಕ್ಕೆ ಎಕ್ಸಾಕ್ಟ್ ಆಗಿ ಡೇಟಾ ನಮ್ಗೆ ಸಿಕ್ಕಿಲ್ಲ. ಬಟ್ ಅಗ್ರಿಕಲ್ಚರ್ ಆಫೀಸರ್ ಅಂತೂ 1,000ಕ್ಕಿಂತ ಜಾಸ್ತಿ ಇರ್ತವೆ. ಯಾರ್ಯಾರು ಅಗ್ರಿ BSc ಓದ್ತಿದ್ರು, ಅಗ್ರಿ ಮೇಜರ್ ಆಗಿ ಇಟ್ ಇಸ್ MSc ಮಾಡಿದ ಅಗ್ರಿಕಲ್ಚರ್ ಅಲ್ಲಿ ಅಂತಂದ್ರೆ ಅಂತವರು ಕ್ವಾಲಿಫಿಕೇಶನ್ ಆಗಿರ್ತಾರೆ. ನಾವು ಇದಂತೂ ಇಟ್ ಇಸ್ ಗ್ರೂಪ್ ಬಿ ಸಂಬಂಧಪಟ್ಟಂಗೆ ನಾರ್ಮಲ್ ಡಿಗ್ರಿ ಆಗಿರುತ್ತೆ. ಅದೇ ರೀತಿ ಲೇಬರ್ ಇನ್ಸ್ಪೆಕ್ಟರ್, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್, ಫಾಲೋಡ್ ಬೈ ದಿಸ್ ಏನಪ್ಪಾ ಅಂತಂದ್ರೆ ರೆವೆನ್ಯೂ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂಗೆ ಕೂಡ ಹಲವಾರು ನೋಟಿಫಿಕೇಶನ್ಸ್ ಇದಾವೆ. ಗೊತ್ತಿರಲಿ, ನಾವು ಬುದ್ಧಿವಂತರ ತರ ಯೋಚನೆ ಮಾಡ್ಬೇಕಿಲ್ಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ACF ಆಗಿರ್ಬೋದು, ಅಸಿಸ್ಟೆಂಟ್ ಕನ್ಸರ್ವೇಟರ್ ಫಾರೆಸ್ಟರ್ ಆಗಿರ್ಬೋದು, RFO ಆಗಿರ್ಬೋದು, DRFO ಆಗಿರ್ಬೋದು, ಮೇಜರ್ ಡೆಪ್ಯೂಟಿ ಮೇಜರ್ ಆಗಿ ಇಟ್ ಇಸ್ RFO. ಇದೆಲ್ಲ ಕೂಡ ಎಷ್ಟಿರ್ತಾವಪ್ಪ ಅಂದ್ರೆ ಮಿನಿಮಮ್ 200ಕ್ಕಿಂತ ಜಾಸ್ತಿ ಇರ್ತವೆ. ಇವೆಲ್ಲ ಮೂರು ಸೇರಿದ್ರೆ ಮಿನಿಮಮ್ 200ಕ್ಕಿಂತ ಜಾಸ್ತಿ. ಫಾಲೋಡ್ ಬೈ ದಿಸ್ ಇಂಜಿನಿಯರಿಂಗ್ ಡಿಗ್ರಿ ಇರ್ತಕ್ಕಂಥ ಲ್ಯಾಂಡ್ ಸರ್ವೇಯರ್ ಮೇಜರ್ ಆಗಿ ಡಿಲೇ ಆಗ್ತಾ ಬರ್ತಿದೆ. KPSC ಕನೆಕ್ಟ್ ಮಾಡ್ತಕ್ಕಂಥವು. ನಾವು ಈ ಲ್ಯಾಂಡ್ ಸರ್ವೆ ಸಂಬಂಧಪಟ್ಟ ನೋಡೋದಾದ್ರೆ HK ಎಷ್ಟಿದೆ, ನಾನ್ HK ಎಷ್ಟಿದೆ. HK ಗೆ ಸಂಬಂಧಪಟ್ಟಂಗೆ 90 ಇದೆ, ನಾನ್ HK ಅಂದ್ರೆ 296 ಪೋಸ್ಟ್ ಇದಾವೆ. ನಾವು ಪಕ್ಕ ಯಾವುದೇ ಕಾರಣಕ್ಕೂ ಮಿಸ್ ಹಾಕೂಡ್ದು. ಈ ವರ್ಷ ಬಂದಾಗ ಯಾವ್ದಾದ್ರು ಒಂದು ಪೋಸ್ಟ್ ಅನ್ನ ಪಕ್ಕ ಹೊಡ್ಕೊಳ್ಳೇಬೇಕು. ನಾವು ಮೇಜರ್ ಆಗಿ ಇಟ್ ಇಸ್ ಯೂನಿಟ್ 2 ಮೇಜರ್ಲಿ ಇಟ್ ಇಸ್ ವಿನ್ ದಿಸ್ ರೇಸ್. ನಾವು 56,000 ನೋಟಿಫಿಕೇಶನ್ಸ್ ಅಲ್ಲಿ ಒಂದು ಪೋಸ್ಟ್ ಏನಾಗಿರ್ಬೇಕು, ನಿಮ್ದಾಗಿರ್ಬೇಕು. ಬಟ್ ನಿಮ್ದಾಗಬೇಕು ಅಂದ್ರೆ ಯಾವ ರೀತಿ ನಿಮ್ದಾಗತ್ತೆ ಅಂತಂದ್ರೆ ಓನ್ಲಿ ವಿತ್ ಸ್ಟ್ರಾಟಜಿಕ್, ಓನ್ಲಿ ವಿತ್ ಕನ್ಸಿಸ್ಟೆಂಟ್ ಪ್ಲಾನಿಂಗ್ ಇರಬೇಕು. ಅದೇ ರೀತಿ ಕನ್ಸಿಸ್ಟೆಂಟ್ ಆಗಿ ರನ್ ಆಗ್ತಿದ್ರೆ ಆಟೋಮ್ಯಾಟಿಕಲಿ ದ ಸಕ್ಸಸ್ ವಿಲ್ ಬಿ ಯೋರ್ಸ್.
ಬಟ್ ಇದು ಎಲ್ಲದಕ್ಕೂ ಕೂಡ ನಮ್ಮ ಮೇಜರ್ ಆಗಿ ನಮ್ಮ ತಂಡದಿಂದ, ನಮ್ಮ ಒಂದು ಅಕಾಡೆಮಿಯಿಂದ, KPSC ಬಾಬಾದಿಂದ ಒಂದು ಒಳ್ಳೆ ಸ್ಟ್ರಾಟಜಿಕ್ ಪ್ಲಾನಿಂಗ್ ಅನ್ನ ತರ್ತಾ ಇದೀವಿ. ನಾವು ದ ಎನ್ ನಂಬರ್ ಆಫ್ ಮೇಜರ್ ಆಗಿ ಇಟ್ ಇಸ್ ದ ಕೋರ್ಸಸ್ ಆರ್ ಆಲ್ಸೋ ಬೀನ್ ಲಾಂಚ್ ಇನ್ ದ ನೆಕ್ಸ್ಟ್ 2 to 3 days. ನಾವು ಎಲ್ಲ ಕೋರ್ಸ್ ಅನ್ನು ಕೂಡ ನೀವು ಮೇಜರ್ ಆಗಿ ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ ಇದೀವಿ. ಮೇಜರ್ಲಿ ಫಾರ್ ಯುವರ್ ಸಕ್ಸಸ್ ನೆನಪಿಟ್ಕೊಳ್ಳಿ. ನಾವು ಫಾರ್ ಆಲ್ ದೋಸ್ ಥಿಂಗ್ಸ್ ಒನ್ ಸ್ಟಾಪ್ ಸೊಲ್ಯೂಷನ್ ಯಾವ್ದಪ್ಪ ಅಂತಂದ್ರೆ KPSC ಬಾಬಾ. ನಾವು KPSC ಬಾಬಾದಲ್ಲಿ ಏನೇನು ಮಾಡ್ತೀವಪ್ಪ ಅಂತಂದ್ರೆ ಮೇಜರ್ ಆಗಿ ಫ್ರೀ 1-to-1 ಮೆಂಟರಿಂಗ್ ಇರುತ್ತೆ. ಅದೇ ರೀತಿ ಫ್ರಮ್ ಅಪ್ಕಮಿಂಗ್ ಮಂಡೆಯಿಂದ ವಿಲ್ ಬಿ ಲಾಂಚಿಂಗ್ ಫ್ರೀ ಟೆಸ್ಟ್ ಆಲ್ಸೋ. ದ ಫ್ರೀ ಡೈಲಿ ಟೆಸ್ಟ್ ಇರುತ್ತೆ, ಗೊತ್ತಿರಲಿ. ಅದೇ ರೀತಿ ನಾನು ಇಟ್ ಇಸ್ ಮೇಜರ್ ಆಗಿ ಪ್ರತಿ ವಾರ ಇಟ್ ಇಸ್ 2 ರಿಂದ 4 ಕ್ಲಾಸ್ ಅಂತಕ್ಕಂಥದ್ದು ಫ್ರೀ ಯೂಟ್ಯೂಬಲ್ಲಿ ಇರುತ್ತೆ. ಫ್ರೀ ಯೂಟ್ಯೂಬ್ ಸೆಷನ್ಸ್ ಅನ್ನು ನಾನು ಮಾಡ್ತೀನಿ. ಮೇಜರ್ ಆಗಿ ಆಲ್ರೆಡಿ ಸ್ಟಾರ್ಟೆಡ್ ವಿತ್ PSI PYQ ಅನ್ನ ಇಟ್ ಇಸ್ ಡಿಸ್ಕಸ್ ಮಾಡ್ತಾ ಇದೀವಿ. PSI PYQ ಅಂತ ಕರಿತೀವಿ. ಅದೇ ರೀತಿ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಕೂಡ ನಾನು ನಿಮ್ಮ ಮುಂದೆ ಇಟ್ ಇಸ್ ಹಲವಾರು ಕೋರ್ಸ್ ಅನ್ನು ಲಾಂಚ್ ಮಾಡ್ತೀವಿ. ಮೇಜರ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್ will be launching the different courses related to different examinations. Followed by this ಮೇಜರ್ ಆಗಿ ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಈ ಎಲ್ಲದನ್ನು ಕೂಡ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿ ಸಿಗುತ್ತೆ. ಎಲ್ಲಪ್ಪ ಅಂತಂದ್ರೆ ಇಟ್ ಇಸ್ KPSC ಬಾಬಾ ಅಂಡರ್ ಅಲ್ಲಿ. ನೆನಪಿಟ್ಕೊಳ್ಳಿ, ಈ ಸತಿ ಮಿಸ್ ಆಯಿತು ಅಂತಂದ್ರೆ ಆಟೋಮ್ಯಾಟಿಕ್ ಆಗಿ ಇಟ್ ಇಸ್ 2 ಮಾಡಬೇಕು. ಒಂದು ಫೀಲ್ಡ್ ಅನ್ನ ಬಿಡಬೇಕು. 2ನೇದೇನಪ್ಪ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ಸೈಲೆಂಟ್ ಆಗಬೇಕು. ನಾವು ಈ 2 ಆಪ್ಷನ್ಸ್ ಇರ್ತವೆ. ಅದಕ್ಕೆ ನಾನು ಹೇಳ್ತಿರ್ತಕ್ಕಂಥದ್ದು ಏನು ಅಂತಂದ್ರೆ ಇಟ್ ಇಸ್ ಅಟ್ ಎನಿ ಕಾಸ್ಟ್ ದಿಸ್ ಟೈಮ್ ಈ ಒಂದು ಭರ್ಜರಿ ಒಂದು ಸಮಾರಂಭವನ್ನ, ಅದೇ ರೀತಿ ಭರ್ಜರಿ ನೋಟಿಫಿಕೇಶನ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡೋ ಹಾಗಿಲ್ಲ. ಹೌದಾ ಇಲ್ವೋ? ನಾವು ಇಷ್ಟು ಹೇಳ್ತಾ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಟ್ ಇಸ್ ನಿಮ್ಮ ಒಂದು ಪ್ರಯತ್ನ ಅಂತಕ್ಕಂಥ ಸತತವಾಗಿರಲಿ ಅಂತ ಹೇಳ್ತಾ ಮುಕ್ತಾಯ ಹೇಳ್ತೀನಿ. ನಾನು ನಿಮ್ಮ ಹರೇಂದ್ರ ಗೌಡ, ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ. ನಮಸ್ತೆ, ಸಿಗೋಣ ನಿಮ್ಮ ಒಂದು ಸೆಕೆಂಡ್ ವಿಡಿಯೋ ಅಲ್ಲಿ. ಥ್ಯಾಂಕ್ ಯು.